ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಗ್ತದೆ? ನಮಗೆ ಸುಮಾರು 2:30 ಆಗಿರ್ಬೋದು. ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಹಾಳಾಕತ್ರು. ನಾನು ಶಾಪ್ನಲ್ಲಿದ್ದೆ, ಓಡಿ ವಾಪಸ್ ಅಲ್ಲಿ ಓಡಿ ಅಲ್ಲಿ. ಆಮೇಲೆ ಈ ಲೊಕೇಶನ್ ನಮ್ಗೆ ಗೊತ್ತಾಗಲಿಲ್ಲ ಎಲ್ಲಿ ಅಂತೇಳಿ. ನಾನು ತಿಳ್ಕೊಂಡು ನಮ್ಮ ಬ್ರದರ್ ಫೋನ್ ಮಾಡಿದೆ ಲಿಂಗರಾಜ್ ಕುಂದೂರವ್ರಿಗೆ. ಅವರು ಇಲ್ಲ ನನಗೂ ಗೊತ್ತಾಗಿಲ್ಲ ಎಲ್ಲಿ ನೋಡೋದು. ಮತ್ತು ನಾನು ಸಡನ್ನಾಗಿ ಗೊತ್ತಾಯ್ತು. ನಾನು ಫಸ್ಟ್ ಬಂದಿರೋದಿಲ್ಲ, ಓಡಿ ಬಂದೆ. ಓಡಿ ಭಾಳ ನನಗೆ ಭಾಳ ಪೂರ್ತಿ ಇದು ಬಿದ್ದ ಸ್ಥಿತಿಯಲ್ಲೇ ಇತ್ತು. ಓಕೆ ಸರ್, ಶಿವಾನಂದವ್ರಿಗೆ ಯಾರು ವೈರಿಗಳು ಅಂತ ಏನಲ್ಲ, ಒಂದು ಆಸ್ತಿ ಜಗಳ ಐತಿ. ಯಾಕಂದ್ರೆ ಅದು ಸಣ್ಣ ಆಸ್ತಿ, ಸಿಟಿಯಲ್ಲಿರೋನು ಒಂದು ಆಸ್ತಿ. ಆ ಜಗಳದ್ದು ಸಂಬಂಧಪಟ್ಟಂಗೆ ಅದೇನೋ ಕೇಸು ಮುಗಿದಿದೆ ಅಂತ ಗೊತ್ತಾಯಿತು ಮೊನ್ನೆ. ಈಗ ಒಂದು ಸುಮಾರು ಒಂದು 2-3 ದಿನ ಆಯಿತು. ಒಂದು ಗುಂಟೆ ಆಗ್ಬೋದು. ಸಿಟಿಲಿರೋ ಮನೆ ಪಕ್ಕದಲ್ಲಿರೋದು ಅದು ಒಂದು ಗುಂಟೆ ಆಗ್ಬೋದು. ವ್ಯಾಲ್ಯೂಬಲ್ ಅಸೆಟ್ ಅದು. ಅದನ್ನು ಇವನು ಖರೀದಿ ಹಿಡಿದಿದ್ದ. ಅವ್ರು ಖರೀದಿ ಹಿಡಿದ ವಿರುದ್ಧ ಕೋರ್ಟ್ಗೆ ಹೋಗಿಬಿಟ್ಟು ಆಮೇಲೆ ಅದು ಕೇಸು ಇವನಂತ ಆಗಿತ್ತು ಫಸ್ಟ್ ಟೈಮು. ಮತ್ತೇನೋ ಅವ್ರೇನೋ ಅಪೀಲ್ ಹೋಗಿಬಿಟ್ಟು ಏನೋ ಕೇಸ್ ಆಗಿದೆ ಅಂತ ಗೊತ್ತಾಯಿತು. ಅದರ ನಂತರ ಅವರೇನೋ ರಾತ್ರಿ ಒಂದು ಟ್ರ್ಯಾಕ್ಟರು ಸುಮಾರು ಒಂದು 10 ಲಕ್ಷ ರೂಪಾಯಿ ಟೇಲರ್ ಮತ್ತು ಎಂಜಿನ್ ಸಮೇತ ಟ್ರ್ಯಾಕ್ಟರ್ ಇತ್ತು. ಆ ಟ್ರ್ಯಾಕ್ಟರ್ನ ಅವರು ರಾತ್ರಿನೇ ಅದನ್ನು ಇಲ್ದಂಗೆ ಮಾಡಿಬಿಟ್ಟು ಅಲ್ಲೇ ಸ್ಥಳದಲ್ಲಿ ಇದ್ದಿದ್ದನ್ನು ರಾತ್ರಿನೇ ಕಟ್ಟಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಹತ್ರ ಆಗೈತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಗಲಾಟೆ ಆಗಿರ್ಬೋದು. ನಾನು ಇದ್ದಿರಲಿಲ್ಲ, ಊರಲ್ಲಿ ಇದ್ದಿರಲಿಲ್ಲ, ನಾನು ಧಾರವಾಡಕ್ಕೆ ಹೋಗಿದ್ದೆ ಅವಾಗ. ಮತ್ತು ಬೆಳಿಗ್ಗೆ ನಾವು ಇದು ಸೆಷನ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇವರು. ಅದ್ರ ಬಗ್ಗೆ ಏನು ಆ್ಯಕ್ಷನ್ ಆಯಿತು ಗೊತ್ತಾಗಲಿಲ್ಲ. ಸುಮಾರು ಒಂದು 10-12 ವರ್ಷ ಆಯ್ತು ಇವಾಗ ಅದು ಇದು ನಡೆದು. ಆಯಿತು. ನಮ್ಮ ಹೆಸರು ಬಸವಲಿಂಗಪ್ಪ ಕುನ್ನೂರು ಅಂತ. ಶಿಫ್ಟ್ ಮಾಡ್ಬೇಕಂದ್ರೆ ಬಸವಲಿಂಗಪ್ಪ ಕುನ್ನೂರು ಅವ್ರ ಬ್ರದರ್.